ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತೊಂದು ಕೇರಳ ಡಿಶ್ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ತೊಂಡೆಕಾಯಿ ಮತ್ತು ಕ್ಯಾರೆಟು, ಸುವರ್ಣಗೆಡ್ಡೆ, ಮೊಗೆಕಾಯಿ, ಆಲೂಗೆಡ್ಡೆ, ಹಾಗೆಯೇ ಕುಂಬಳಕಾಯಿ, ಈರುಳ್ಳಿ, ಸೋರೆಕಾಯಿ ಮತ್ತು ಬೀನ್ಸು, ಬದನೆಕಾಯಿ, ಎಲಸಂದೆ, ಬೆಂಡೆಕಾಯಿ, ಟೊಮೊಟೊ ಮತ್ತು ಸಾಂಬಾರು ಬಾಳೆಕಾಯಿ, ನೇಂದ್ರ ಬಾಳೆಕಾಯಿ, ನುಗ್ಗೆಕಾಯಿ, ಹಸಿಮೆಣಸು ಮತ್ತು ಚೀನಿಕಾಯಿ ಇದೆಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಸಾಕು. ಹಾಗೆಯೇ ಇದೆಲ್ಲ ವೆಜಿಟೇಬಲ್ಸು ಇರಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕ್ಬೋದು. ಬಟ್ ಮೇಯ್ನಾಗಿ ಇವರು ನುಗ್ಗೆಕಾಯಿ, ಬಾಳೆಕಾಯಿ, ಸುವರ್ಣಗೆಡ್ಡೆ ಇದನ್ನಂತೂ ಹಾಕ್ತಾರೆ. ಆಮೇಲೆ ರುಬ್ಲಿಕ್ಕೆ ಹಸಿಕಾಯಿ, ಆಮೇಲೆ ಒಂದು ಹಸಿಮೆಣಸು, ಒಂದು 4-5 ಚಿಕ್ಕ ಈರುಳ್ಳಿ, ಹಾಗೆಯೇ ಜೀರಿಗೆ 1 ಸ್ಪೂನ್ ಆಗೋಷ್ಟು. ಇವಾಗ ನಾನು ಒಂದು ದೊಡ್ಡ ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ತೆಂಗಿನೆಣ್ಣೆ 2-3 ಸ್ಪೂನ್ ಆಗೋಷ್ಟು ಹಾಕಿ, ಕರಿಬೇವು, ಆಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರುವಂಥ ವೆಜಿಟೇಬಲ್ಸ್ ಏನು ತೋರಿಸಿದ್ನಲ್ಲ ಅದೆಲ್ಲ ವೆಜಿಟೇಬಲ್ಸ್ನ ಇವಾಗ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೀವು ಇದೆಲ್ಲ ವೆಜಿಟೇಬಲ್ನೂ ಹಾಕಬೇಕು ಅಂತಿಲ್ಲ, ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದೆ ಅದನ್ನು ಮಾತ್ರ ಹಾಕಿದರೆ ಸಾಕು. ಬಟ್ ಎಲ್ಲದನ್ನು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂದರೆ ಎಲ್ಲ ವೆಜಿಟೇಬಲ್ಸ್ ಸೇರುವಾಗ ತುಂಬಾ ಆಗುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೆ. ಹಾಗೆಯೇ ಇದೆಲ್ಲ ವೆಜಿಟೇಬಲ್ನೂ ಹಾಕಿಬಿಟ್ಟು ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೋಣ. ಹಾಗೆಯೇ 1 ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಇದಕ್ಕೆ ಬೇಡ. ಸೊ ಇದೊಂದು 10 ನಿಮಿಷ ಬೆಂದರೆ ಸಾಕು. ಬಟ್ ಇದನ್ನು ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಅರ್ಧ ಬೆಂದರೆ ಸಾಕು. ತುಂಬಾ ಬೆಂದುಬಿಟ್ರೆ ಚೆನ್ನಾಗಿರಲ್ಲ ತಿನ್ನಲಿಕ್ಕೆ. ಹಾಗೆಯೇ ಎಷ್ಟು ವೆಜಿಟೇಬಲ್ಸ್ ಇದೆ ಬೇಗ ಬೇಯಿಸ್ಕೊಬಿಡೋಣ ಅಂತ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋರು ಏನಾದರೂ ಇದ್ದರೆ ಒಂದೇ ವಿಶಿಲ್ ಸಾಕಾಗುತ್ತೆ. ಆದರೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಟೇಸ್ಟು. ಆದಷ್ಟು ಹಾಗೆಯೇ ಬೇಯಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಹಾಗೆ ಇದು ಒಂದು 10 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಸಲ ಎಲ್ಲ ಮಗ್ಚಿಬಿಟ್ಟು ಮತ್ತೊಂದು ಸಲ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಇದು ಆಗಿದೆ, ಬೆಂದಿದೆ. ನಾನು ಆವಾಗಲೇ ಏನು ಹಸಿ ಕಾಯೆಲ್ಲ ತೋರಿಸಿದ್ನಲ್ಲ ಅದನ್ನೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಬಟ್ ನುಣ್ಣಗೆ ರುಬ್ಬಾರ್ದು. ಇವಾಗ ಏನು ತೋರಿಸಿದ್ನಲ್ಲ ಇಷ್ಟೇ ತರಿಯಾಗಿ ಇರಬೇಕು. ನೀರೇನು ಸೇರಿಸ್ಕೊಂಡಿಲ್ಲ. ಹಾಗೆಯೇ 1 ರೌಂಡ್ ಹಾಕ್ಸಿದ್ರೆ ಸಾಕು. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಬಟ್ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕಾಯಿ ಮತ್ತು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗಬೇಕು. ಕಾಯಿನ ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಬಬೇಡಿ. ಮತ್ತು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಇದಕ್ಕೆ ಇವರು ಜಾಸ್ತಿ ಕರಿಯಪ್ಪಲ ಸೇರಿಸ್ತಾರೆ. ಹಾಗಾಗಿ ನೀವು ಇನ್ನೊಂದು ಸ್ವಲ್ಪ ಕರಿಬೇವು, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು ಸಲ ಸ್ವಲ್ಪ ಹಾಕಿರ್ತೀರಲ್ಲ ಅಷ್ಟು ಸಾಕಾಗುತ್ತೆ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನು ಮತ್ತೆ ಬೇಯಿಸ್ಕೊಂಡಿದ್ದೀನಿ. ನೋಡಿ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಏನು ಮಾಡಬೇಕಂದ್ರೆ ಗ್ಯಾಸ್ನ ಆಫ್ ಮಾಡಿಬಿಡಬೇಕು. ಆಫ್ ಮಾಡಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ತುಂಬ ಹುಳಿ ಇದ್ದರೆ ಹಾಕಬೇಡಿ, ಸ್ವಲ್ಪ ಮೀಡಿಯಮ್ ಹುಳಿ ಇರಲಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇವರು ಮೇಲ್ಗಡೆಯಿಂದ 1 ಸ್ಪೂನ್ 2 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾರೆ. ನೀವು ಬೇಕಾದರೆ ಹಾಕ್ಕೊಳ್ಬೋದು. ಹಾಕಿ ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡ್ತಾರೆ. ಬಟ್ ಗ್ಯಾಸನ್ನು ಆಫ್ ಮಾಡಬೇಕು. ಇಷ್ಟೇ. ಇದು ತುಂಬಾ ಬೇಗ ಮಾಡ್ಕೊಂಡು ಬಿಡ್ಬೋದು. ಯಾಕೆಂದರೆ ವೆಜಿಟೇಬಲ್ ತುಂಬ ಬೇಯಬೇಕು ಅಂತಲೂ ಇಲ್ಲ, ಬಟ್ ತುಂಬಾ ಟೇಸ್ಟಿ ಇರುತ್ತೆ. ವೆಜಿಟೇಬಲ್ ಒಂದು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಆಗೋಗ್ಬಿಡುತ್ತೆ. ಇದು ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಕೇರಳಿಯನ್ಸ್ಗೆ ಇದು ತುಂಬಾ ಫೇವ್ರೆಟ್ ಡಿಶ್ಶು. ಸೊ ಇವ್ರದ್ದು ಏನು ಫಂಕ್ಷನ್ ಇರಲಿ, ಯಾವ ಹಬ್ಬ ಬರಲಿ ಅವ್ರು ಇದನ್ನು ಮಾಡೇ ಮಾಡ್ತಾರೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.